ಬಂದೋಬಸ್ತ್ ಮಾಡಿಬಿಟ್ಟಿದ್ದೀನಿ. ಬಾಯಿಲಿ ಲಿಫ್ಟಿಗೆ ಬೇಡವೇ ಬೇಡ ಫ್ರೆಂಡ್ಸ್. ಬಿರಿಯಾನಿ ತಿಂದ್ರ ನನಗೆ. ಸ್ವಾಮಿ ಅವರೇ ಏನೋ ಮಾಡ್ತಾ ಇದ್ದೀರಾ? ನಮ್ದು ಟಿ ಸಿ ಎಲ್ಲ ಸುಟ್ಟೋಯ್ತು. ಅದಕ್ಕೆಲ್ಲ ಇಸ್ಕೊಂಬಂದ್ಬಿಟ್ಟಿದ್ಯಾ? ಇಸ್ಕೊಂಡಲ್ಲ, ನಾವೀಗ 2 ಅವರ್ ಕೆಲಸ ಮಾಡಿದ್ದೀನಿ ಟಿ ಸಿ ಮೇಲೆ ಹತ್ತಿ. ಒಟ್ಟು 12 ಜನ ಅವ್ರೆ ಟಿ ಸಿಲಿ. ಯಾವ ಬೋಳಿ ಮಕ್ಕಳು 1 ರೂಪಾಯಿ ಕೊಡಲ್ಲ. ಅದಕ್ಕೆ ಹಳೇದು ಪಳೇದೆಲ್ಲ ನಮ್ಮ ಲೆಕ್ಕ. ಅಲ್ಲಿ ಇದೈತೆ ಕೊಡು ಚಾಕು ಗಾಡಿಕಿ. ಎಲ್ಲಿಟ್ಟಿದ್ಯಾ? ತಗೊಳಪ್ಪ. ಇದೆಲ್ಲ ಕ್ಲೀನ್ ಮಾಡಿ, ಯಾಕಂದ್ರೆ ಪಾತ್ರೆ ಬರ್ತಾರಲ್ಲ, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಕೊಡ್ತಾರೆ. ನೋಡಪ್ಪ ನನ್ನ ಗಂಡ ಎಷ್ಟು ಬುದ್ಧಿವಂತಾಗಿ. ಇದೆಲ್ಲ ವೇಸ್ಟ್. ಇದೇ ಬುದ್ಧಿ ಇದ್ದಿದ್ರೆ ಸ್ವಾಮಿ ಅದು ನಮ್ಗಲ್ಲ. ಇದೇ ಬುದ್ಧಿ ಇದ್ದಿದ್ರೆ ಇದೇ ಗಂಡನ ತಲೆ ಅಲ್ಲ, ಹಳೆ ಗಂಡನ ತಲೆ ಇರ್ತಿದ್ದೆ ಅಂತ ಅದು ಹೇಳಕ್ಕೂ ಬರಲಿಲ್ಲ ಅವಾಗ ನಿಂಗೆ. ಹೆಂಗಸ್ರಿಗೆ ಹೇಳೋದು, ಗಂಡಸ್ರಿಗೆ ಹೇಳ್ಬಾರ್ದಾ? ಹೆಂಗಸ್ರಿಗೆ ಹೇಳ್ಬೇಕಾ? ಗಂಡಸ್ರಿಗೆ ಹೇಳಂಗಿಲ್ಲ, ಓನ್ಲಿ ಲೇಡೀಸ್. ಕಾಲು ನೋಡಿ ಫ್ರೆಂಡ್, ಕಾಲು ಆ ಥರ ಕಾಲಿದ್ರೂ ಹೋಗಿ ಕಂಬಕ್ಕೆ ಹತ್ತಿ ಇದೆಲ್ಲ ರೆಡಿ ಮಾಡಿ ಬಂದಿರೋದು. ಇನ್ನೇನು ಮಾಡೋಣ, ರೆಡಿ ಮಾಡಿಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ನೀರು ಬರೋಲ್ಲ, ನೀರು ಬಂದಿಲ್ಲ ಅಂದರೆ ಜೋಳ ರಾಗಿ ಎಲ್ಲ ಒಣಗೋದು. ಅಲ್ಲ ಕಾಲಿಂಗ್ ಐತೆ ಇದ್ರೂ ಹತ್ಸೋರಲ್ಲ ಅವ್ರ ಕಂಬಕ್ಕೆ. ಎಲ್ಲ ಹಾಕಿದ್ರೆ ಫ್ರೆಂಡ್ಸ್, ಇವಾಗ ಹೋಗಿ ನೋಡಿ ಕಾಲು ಚೆನ್ನಾಗಿಲ್ಲ. ನಾವು ಬೆಂಗಳೂರಲ್ಲಿ ಇದ್ವಲ್ಲ ಅವಾಗ ಹೆಂಗೆ ಹಾಕೋಣವ್ರು ಇವರು. ನಮ್ಮ ಮನೆಯವರೇ ಹೋಗ್ಬೇಕು ನೋಡಿ, ಕಾಲಿಂಗ್ ಆದ್ರೂ ಹೋಗಿ ಕಂಬತ್ತಿ ಎಲ್ಲ ರೆಡಿ ಮಾಡಿ ಬಂದವ್ರೆ. ಆ ರೆಡಿ ಮಾಡಿ ಬಂದಾದಮೇಲೆ ಮೋಟ್ರನ ಆನ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗ ಬಂದ್ಬಿಟ್ಟು ಎಲ್ಲ ತೋಟಕ್ಕೂ ನೀರು ಬಿಟ್ಕೊತಾರೆ. ಎಂಥ ಜನ ಅವ್ರು ಗೊತ್ತಾ ನಮ್ಮೂರಲ್ಲಿ. ಕಾಲ ಆ ಥರ ಆಗಿದ್ರು ಕಂಬಕ್ಕೆ ಹಚ್ಚೋರು ನೋಡ್ರಿ. ಸಿಟ್ಟು ಬಂದ್ಬಿಡ್ತದೆ ನಂಗೆ ಒಂದೊಂದ್ಸಲ ಹಂಗೆ. ಸರಿ ಕಣಪ್ಪ, ಇದನ್ನೆಲ್ಲ ಕ್ಲೀನ್ ಮಾಡು. ನಾನು ತಿಂಡಿ ತಿನ್ಬೇಕು, ತಿಂದ್ಬಿಟ್ಟು ಬರ್ತೀನಿ. ಎಲ್ಲ ಬೋರ್ಡ ಮಾಡಿಬಿಟ್ಟಿದ್ದೀನಿ, ಎಲ್ಲ ಡೈರೆಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಏನೂ ಆಗಲ್ವಾ? ಏನೂ ಆಗಲ್ಲ, ಇಲ್ಲೇ ಜಂಪ್ ಐತಲ್ಲ. ಇವಾಗ ಸುಟ್ಟೋಗಲ್ಲ, ಅಲ್ಲೇ ಸುಟ್ಟೋತಿದ್ದವು 4 ವೈರವ್ ನೋಡಲ್ಲ, ಟಿ ಸಿಯಿಂದ ಈಚೆ ಬಂದಿರೋದು. ಆಗ ಅಲ್ಲಿ ಕ್ಲಿಪ್ ಹಾಕಿ ಎಲ್ಲ ಫುಲ್ ಟೈಟ್ ಮಾಡಿ ಬಂದೋಬಸ್ತ್ ಮಾಡಿಬಿಟ್ಟಿದ್ದೀವಿ. ನಡಿಯಪ್ಪ ಹೋಗೋಣ ಫ್ರೆಂಡ್ಸ್, ಊಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ವಿಡಿಯೋ ಮಾಡ್ತೀನಿ ಅಲ್ವ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ದೇವಿಕಾ ಸ್ವಾಮಿ. ಬನ್ನಿ ಫ್ರೆಂಡ್ಸ್, ಇವತ್ತು ವಿಡಿಯೋ ಸೂಪ್ರಾಗೈತೆ, ಎಂಡವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ. ಶಿವರಾತ್ರಿ ಹಬ್ಬದ ದಿವಸ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಹೇಳಿದ್ರು ಒಂದು ಆಂಟಿ ಅಂತ ಹೇಳಿದ್ವಲ್ಲ, ಅದು ಇವರೇ. ಅದಕ್ಕೆ ಇವತ್ತು ಮಧ್ಯಾಹ್ನ ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ನಂದು ಊಟ ಎಲ್ಲ ಆಗಿ ಎಲ್ಲ ಅಡ್ಕೊಂಡು ಹಾಕೊಂಡು ಕುಂತಿದ್ದೀನಿ ನೋಡಿ. ಅವ್ರು ಇವಾಗ ಜಸ್ಟ್ ಬಂದರು, ಅವ್ರು ಇನ್ನೂ ಊಟ ಮಾಡ್ತಾವ್ರೆ. ಇದೇ ಥರ ಅಲ್ವ ಫ್ರೆಂಡ್ಸ್, ಹಳ್ಳಿ ಕಡೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಊಟ ಮಾಡೋದು. ಅಂದರೆ ಅವ್ರಿಗೆ ಒಬ್ಬೊಬ್ಬರಿಗೆ ಮಾತಾಡಿಸಿ ವಿಡಿಯೋ ಮಾಡ್ಬೋದು. ಆದರೆ ಅವರು ಏನಕ್ಕೆ ಅತ್ತ ಏನು ಯೂಟ್ಯೂಬ್ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅವ್ರಿಗೆ ವಿಡಿಯೋಗೆ ಬರೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಊಟ ಮಾಡಿಬಿಟ್ಟು ಬಂದೆ. ನಮ್ಮ ಮನೆಯವ್ರು ಗಾಡಿ ತಿರುಗಿಸ್ತಾಯಿದ್ರು, ಅಷ್ಟೊತ್ತಿಗೆ ಅಲ್ಲಿ ಪೂಜೆ ಮಾಡಿರೋದೊಂದು ವಿಡಿಯೋ ಮಾಡ್ಕೊಂಬಿಡೋಣ ತಡಿ ಅಂದ್ಬಿಟ್ಟು ಎಲ್ಲಾಡ್ಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಹಾಕ್ಕೊತ ಇದ್ದೀನಿ ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ನಾನು ಫ್ರಿಡ್ಜ್ ಓಪನ್ ಮಾಡಿದ್ರೆ ನಮ್ಮ ಮನೆಯವರು ಒಂದು 6 ಐಸ್ ಕ್ರೀಮು ಮತ್ತು ಜ್ಯೂಸ್ಗಳು ಎಲ್ಲ ತಂದು ಒಂದು 10 ಲೀಟ್ರ್ ಮೊಸರು ಎಲ್ಲ ತಗೊಂಬಂದ್ಬಿಟ್ಟು ಖಾಲಿ ಫ್ರಿಡ್ಜು ಅಂತ ತಂದಿಟ್ಟಿದ್ದಾರೆ. ನಾನು ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. 5 ಗಂಟೆಗೆ ಎದ್ದೇಳ್ತೀನಲ್ಲ, ಒಂಥರ ಕಣ್ಣು ಎಳಿತಾ ಇರ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಧ್ಯಾಹ್ನ ಮನೆಕೊಂಬಿಟ್ಟಿದ್ದೆ. ನಾನು ಮನೆಕೊಂಡಾದ್ಮೇಲೆ ತಂದಿಟ್ಟಿದ್ದಾರೆ. ನಾನು ಅಲ್ಲಿಂದ ಊಟ ಮಾಡ್ಕೊಂಬಂದೊಳನೆ ತೆಗೆದು ನೋಡಿದ್ದಕ್ಕೆ ಇಷ್ಟು ಐಟಮ್ ಇತ್ತು ಫ್ರೆಂಡ್ಸ್.
ಲಿಫ್ಟಿಕ್ ಬೇಡವೇ ಬೇಡ ಫ್ರೆಂಡ್ಸ್. ಎಲ್ಲಡಿಕೆ ಹಾಕೊಂಬಿಟ್ಟು ಹಿಂಗೆ ಮಾಡ್ಕೊಂಬಿಟ್ರೆ ಅದೇ ಲಿಫ್ಟಿಕ್. ಎಲ್ಲಿದೆ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ ಅಂದ್ರೆ ಏನು ಮಾಡ್ತಾರಲ್ಲ. ನಾನು ಎಲ್ಲ ಅಡಿಕೆ ಹಾಕೊಂಡಿದ್ದೀನಿ. ಕಲಿತೀಯ ಒಳ್ಳೆ ಬುದ್ಧಿ. ಹಾಂ, ಊಟ ಆಯ್ತಲ್ಲ. ಕಲಿಯಲ್ಲ ನೀನು. ಇಲ್ವಾ ಹಾಂ, ಕಲ್ಸಕ್ಕೆ ಮಾಡ್ತಾರೆ ನೀನು ಕಾಮೆಂಟ್. ಏನು ಮಾಡ್ತಾರೋ ಅವರು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಕದ್ದು ಬಾಯಿಲಿ. ಹಲೋ, ಇಲ್ಲಿ ಹಿಡ್ಕ ಬಾರಪ್ಪ, ಇಲ್ಲಿ ಬೂಸಾಕ್ ಬಾಯಿಲ್ಲ ಒಂಚೂರು. ಟಬ್ಬೆಲ್ಲ ಟಬ್ಬಿಲ್ಲ ಐತೆ ಬಾಯಿಲಿ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳು ಹೆಂಗೆ ಕುಂತವೆ ಅಂತ. ಅಯ್ಯ, ಓಡಿಸ್ಬಿಟ್ಟಲ್ಲ ಇಲ್ಲಿ. ಆ ಬಿಸಿಲಲ್ಲಿ ಯಾಕೆ ಮನೆ ಕಂಡಿದ್ದೀರ? ಬರ್ರೆ ನೆಳ್ಳದ ಮನೆ ಕಳ್ರಿ. ಬಾರ ಕರ್ಮಿ. ಹಲೋ, ನಿನಗೆ ಹೇಳ್ತಾ ಇರೋದು, ಬಿಸಿಲಲ್ಲಿ ಯಾಕೆ ಮನೆ ಕಂಡಿದ್ಯಾ? ಬಾಯ್ಲಿ. ನೋಡೋದು ನೋಡು ಹೆಂಗೆ ನೋಡ್ತಾ ಇರೋದು. ಓಯ್, ಅಲ್ಲೋಡಲ್ಲಿ ಕರಿತಾಯಿದ್ರೆ ಹೆಂಗೆ ನೋಡ್ತೈತೆ. ಬಾಯ್ಲಿ ಬಾಯ್ಲಿ. ಏನೋ ಒಂದು ಬಾಳೆಹಣ್ಣರ ತಾಂಬ ಬಾರ ಇಲ್ಲಿ. ಖಾರದ ತಕ್ಷಣ ಬಂದ್ಬಿಡ್ತು, ಎಲ್ಲ ಬಂದ್ಬಿಟ್ಟು. ತೋಗ ಬಿಸಿಲಲ್ಲಿ ಮನೆ ಕಂಡಿದ್ದೀರಾ? ಒಳಗೆ ಚಿನ್ಮಿನಿ. ಓನೆ ಓನೆ ನೀರಾ? ಬೂಸ ಫಸ್ಟೇ ಹಾಕೊಂಬಿಟ್ಟ. ಸಾಕು ಬಾ ನೋಡೋಣ. ಗುಳ್ಳೆ ಮಟ್ಟೆ ಅಂತೆ, ಗುಳ್ಳೆ ಮಟ್ಟೆ ಹೊಡೆದೈತಾ? ಅದು ಡೈರೆಕ್ಟಾಗಿ ಬಿಟ್ಕೊಂಡಲ್ಲ ನೀನು. ಅದಕ್ಕೆ ಆಡೋದು ನೋಡಪ್ಪ ಮೂರುವೆ. ಅದೇ ಅವಳಿಗೇನೆ. ಇವ್ರು ಹೆಂಗೆ ಗೊತ್ತಾ, ನೀರು ಕುಡಿತಾಳೆ ಇವಳು. ಇವನು ನೀರು ಕುಡಿಯೋದಕ್ಕೆ ಇದು ನೀರು ಕುಡಿಯೋಲ್ಲ. ಈಗ ಅವನು ಚುಂಚ. ಅವರು ನೀರೆಲ್ಲ ಕುಡ್ದಾದ್ಮೇಲೆ ಕೆಳಗಡೆ ಗಷ್ಟ ಉಳ್ಕೊಂಡಿರ್ತದಲ್ಲ, ಅದನ್ನು ಇವ್ನು ತಿಂತಾನೆ. ದೊಡ್ಡ ದೊಡ್ಡ ಸಿಗೋದನ್ನು ಬಿಡಲ್ಲ ಅವನು, ತಿಂತಾ ಇರ್ತಾನೆ. ಎಲ್ಲಿ ಬಾರಿಗೆ ಈಗ ಒಣಲ್ಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಜಳಕ್ಕೆ ಹೋಗೋಣ. ಎರಡು ಇವತ್ತೇ ಮಾಡ್ಬೇಕಾ? ಹ್ಞೂ, ಫಸ್ಟು ಒಣಲ್ ತಂದ್ಬಿಡೋಣ. ಇನ್ನೇನೊಂದು 4-5 ಆಗ್ಬೋದು. ಆಮೇಲೆ ಅದು ತಂದು ಇಲ್ಲಿ ಇಳಿಸ್ಬಿಟ್ಟು ಜೋಳಕ್ಕೆ ಹೋಗಿ ಬರೋಣ. ನಂಗೆ 5 ಗಂಟೆ 5:30 ಅಷ್ಟೊತ್ತಿಗೆ ಫ್ರೀ ಮಾಡಿಕೊಟ್ಬಿಡು. ಓ, 2 ಮಾಡು ಅಂತೀಯ? 5:30ಗೆ ಫ್ರೀ ಮಾಡಿಕೊಡು ಅಂದರೆ ಎಷ್ಟು ಟೈಮ್? ಇನ್ನು ಟೈಮ್ ನೋಡು, ಅಲ್ಲೇ 3 ಗಂಟೆ ಆಗಿರ್ಬೇಕು. 2:45. ಇವು ಮ್ಯಾಕೆ ನೀರು ಕುಡಿಯೋಷ್ಟೊತ್ತಿಗೆ 3 ಗಂಟೆ ಆಯಿತು. 3 ಗಂಟೆಗೆ ಹೋಗಿ 4 ಗಂಟೆ ಅಷ್ಟೊತ್ತಿಗೆ ಉಲ್ತಾರಂತ. 4:15 ಅಷ್ಟೊತ್ತಿಗೆ ಹೋಗಿ 5:30 ಅಷ್ಟೊತ್ತಿಗೆ ಜೋಳ ಮುಗೀತು ಇವತ್ತು ಕತೆ. ಲಾವಣಿ ಕರಿ ಹೋಗಿ. ಅವಳಿನ್ನ ಬಂದೇ ಇಲ್ಲ, ಅಲ್ಲೇ ಅವ್ರಿ ಏನಾರು ಬಂತು. ಎಷ್ಟು ಹೊತ್ತು ಕುಡಿತಾವ ಗೊತ್ತಾ? ಒಂದು ಮ್ಯಾಕೆ 1 ಗಂಟೆ ಕುಡಿತದೆ. ಯಪ್ಪ 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 ಯಪ್ಪ. ಸರಿ ಕುಡಿಸು. ಇನ್ನೊಂದು 2 ನೀರು ಬೇಕು, 4. ಯಾವುದೇ ಕುಡಿಲಿ ಬಾ, ಸಾಕು. ವೇಸ್ಟ್ ಮಾಡ್ತದೆ. ಏನೇ ಹಂಗೆ ನೋಡ್ತಾ ಇದೀಯಾ? ಕೊಡು. ಹಾಂ, ನೋಡಿ ಫ್ರೆಂಡ್ಸ್ ಹೆಂಗೆ ನೋಡ್ತಾವಳೆ ಅಂತ. ಬೂಸ ಹಾಕ್ತಾರೆ ಅಂತ ನೋಡ್ತಾವಳೆ. ಇವಾಗ ಹಾಕಲ್ಲ, ಸಂಜೆ. ಏನು ತಿಂದೆ? ಆಗಳಲ್ಲ. ನೀನು ಏನು ತಿಂದೆ? ಹಾಂ,
ಏನು ಇಷ್ಟ ಯವ್ವ ಬಿರಿಯಾನಿ ತಿಂದ್ರ ನನಗೆ ತಿನ್ಕೋಬಿಟ್ಟು ಯಾರ ಮನೇಲಿ ಮಾಡಿರೋದು ಬಿರಿಯಾನಿ ರಾಜಿ ಬಂದಿವಿ. ಮತ್ತು ನನಗೊಂಚೂರು ಇಸ್ಕೊಂಬರೋಕೆ ಆಗ್ತಿರ್ಲಿಲ್ವೋ ನೀನು ಒಬ್ಬಳೇ ತಿಂದು ಬಂದಿದ್ದೀಯಾ ಅದಕ್ಕೆ ಮತ್ತೆ ಬಿರಿಯಾನಿ ತಿಂದ್ಬಿಟ್ಟು ಇಷ್ಟೊಂದು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಏನು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ನೋಡು ವಾ ಇನ್ನೇನು ತಿಂದೆ ಇನ್ನೇನು ತಿಂದಿಲ್ವಂತೆ ಯವ್ವ ಅದೆಲ್ಲ ಮಾಡಿದ್ರಾ ನಿಮ್ಮ ಅಜ್ಜಿ ಹೋಗಿ ಮುನಿಯಣ್ಣವ್ರ ಮಂತ ಕೂತಿತ್ತು ಅದು ಯಾವಾಗ ಮಾಡಿರಿ ಆಗಳ ಯಾಕೆ ಬಾಯಿ ಅಂತ ಇದೆಯಾ ವರ್ಷ ಸೌಂಡ್ ಕೊಡೋಕ್ಕೆ ಬೇಡ ಬಾರೇ ಏ ಎದ್ದಳಪ್ಪ